ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಒಂದು ಹೊಸ ಥರದ ರೆಸಿಪಿ, ಅದು ಕೂಡ ಒಂದು ತಿಂಗಳಿಟ್ಟರೂ ಕೂಡ ಹಾಳಾಗದೇ ಇರುವಂಥ ಚಿತ್ರಾನ್ನದ ಗೊಜ್ಜಿನ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗುತ್ತೆ. ಮಸಾಲ ಚಿತ್ರಾನ್ನದ ರೆಸಿಪಿ ಜೊತೆಗೆ ನೀವು ಒಂದು ತಿಂಗಳು ಫ್ರಿಜ್ ಇಲ್ಲದೇ ಇದ್ದರೂ ಕೂಡ ಇದನ್ನು ಸ್ಟೋರ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು. ನೀವು ಯಾವಾಗ ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವೀಡಿಯೋಗಳನ್ನಾದರೂ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಒಂದು ತಿಂಗಳಿಟ್ಟರೂ ಹಾಳಾಗದೇ ಇರುವಂಥ ಈಸಿಯೆಸ್ಟ್ ಚಿತ್ರಾನ್ನದ ಗೊಜ್ಜಿನ ರೆಸಿಪಿ ನೋಡ್ಕೊಂಬರೋಣ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಅಡುಗೆ ಎಣ್ಣೆ, ನೀವು ಯಾವ ಎಣ್ಣೆ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಥವಾ ತುಪ್ಪ ಕೂಡ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ನಿಂಬು, ಹಾಗೆ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೊ, ಹಾಗೆ ಹಸಿಮೆಣಸು, ಅರಿಶಿಣದ ಪುಡಿ, ಹಾಗೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾದ ಬೀಜ, ಹಸಿ ಶೇಂಗಾ ಬೀಜ, ಹಾಗೆ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್ ಇರುತ್ತಲ್ಲ ಅದು. ಈಗ ಮಾಡೋಣ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸುಮಾರು ಒಂದು ಅರ್ಧ ಲೋಟ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಶೇಂಗಾದ ಬೀಜಗಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಕಪ್ಪಾಗಿ ಮಾಡ್ಕೋಬೇಡಿ. ಹದವಾದ ಬೆಂಕಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡು. ಆಗ ಗರಿಗರಿಯಾಗಿರುತ್ತೆ ಶೇಂಗಾ ಬೀಜಗಳು. ನೋಡಿ, ಈಗ ಇದು ಫ್ರೈ ಆಗಿದೆ, ನಾನು ತಕ್ಕೋತಾ ಇದ್ದೀನಿ ಇವುಗಳನ್ನೆಲ್ಲ ಒಂದು ಪ್ಲೇಟ್ಗೆ ನಾನೀಗ ತೆಗೆದಿಟ್ಕೊಂಡಿದ್ದೀನಿ. ಈಗ ಉಳಿದಿರೋ ಅಂಥ ಅದೇ ಎಣ್ಣೆಯಲ್ಲಿ ನಾನು ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಬೇಕಿದ್ದರೆ ಕಡಿಮೆ ಮಾಡ್ಕೋಬೋದು, ಅಥವಾ ಅಷ್ಟು ಎಣ್ಣೆಯಲ್ಲಿ ನೀವು ಮಾಡ್ಕೋಬೋದು. ನಾನು ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಅದಕ್ಕೇ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇ ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನನಗೆ ಹಸಿ ಕರಿಬೇವು ಸಿಕ್ಕಿಲ್ಲ, ಹಾಗಾಗಿ ಒಣಗಿರೋ ಕರಿಬೇವನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಹಸಿ ಕರಿಬೇವು ಸಿಕ್ಕರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಸ್ಟೋರ್ ಮಾಡಿಡುವಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದು ತಿಂಗಳು ಸ್ಟೋರ್ ಮಾಡಿಟ್ರೂ ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ. ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾಯಿದ್ದ ಹಾಗೆ ಅದು ಎಲ್ಲ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಆ ಟೈಮ್ನಲ್ಲಿ ನಾವು ಕಟ್ ಮಾಡಿರೋಂಥ ಟೊಮ್ಯಾಟೊಗಳನ್ನು ಹಾಕ್ಕೋಬೇಕು. ಈಗ ನಾನು ಟೊಮ್ಯಾಟೊ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು, ಟೊಮೆಟೊ, ಈರುಳ್ಳಿ ಹಾಕಿದ ತಕ್ಷಣ ಹಾಕೋದ್ರಿಂದ ತುಂಬ ಬೇಗ ಸಾಫ್ಟಾಗಿ ಬೆಂದು ಬರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನೋಡಿ, ಆಲ್ರೆಡಿ ಸಾಫ್ಟ್ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಅರಿಶಿಣದ ಪುಡಿನ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಈಗ ನಾನೊಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಅಚ್ಚ ಖಾರದ ಪುಡಿ ಬೇಕಿದ್ದರೂ ಸ್ವಲ್ಪ ಯೂಸ್ ಮಾಡ್ಬೋದು, ಆದರೆ ಅಚ್ಚ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಗಳನ್ನು. ಗ್ಯಾಸ್ ಹೈ ಫ್ಲೇಮಲ್ಲಿ ಮಾಡಿದ್ರೆ ಮಸಾಲೆಗಳು ಸೀದೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ. ಈ ಥರ ಎಣ್ಣೆ ಬಿಡುತ್ತಾ ಇದ್ದರೆ
ನಮ್ಮ ರೆಸಿಪಿ ಸುಮಾರು 3/4% ರೆಡಿಯಾಗಿದೆ ಅಂತ. ಈಗ ಇದು ಆಗಿದೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ನಾನು ಇದಕ್ಕೆ ಹುರಿದಿಟ್ಟಂಥ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಕಂಪ್ಲೀಟಾಗಿ ತಣ್ಣಗಾಕೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಗಾಜಿನ ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸ್ ಅಥವಾ ಚೆನ್ನಾಗಿರುವಂಥ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಡ್ಬೋದು. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಚಿತ್ರಾನ್ನನ ಮಾಡ್ಕೋಬೋದು. ಈಗ ಇದೇ ಗೊಜ್ಜಲ್ಲಿ ನಾನು ಅರ್ಧ ನಿಂಬೆ ರಸನ ಹಾಕ್ತಾಯಿದ್ದೀನಿ. ನಿಂಬೆ ರಸದ ಬದಲಿಗೆ ಹುಣಸೆ ರಸ ಬೇಕಿದ್ದರೂ ಯೂಸ್ ಮಾಡ್ಬೋದು. ಹುಣಸೆ ರಸ ಹಾಕಿದ್ರೆ ನೀವು ಮತ್ತೆ ಸ್ವಲ್ಪ ಗ್ಯಾಸ್ ಹಚ್ಚಿ ಕುದಿಸ್ಕೋಬೇಕು. ಆಗ ಶೇಂಗಾ ಎಲ್ಲ ಸಾಫ್ಟ್ ಆಗುತ್ತೆ. ಅದಕ್ಕಾಗಿ ನಿಂಬೆ ರಸನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅನ್ನನ ಮಾಡ್ಕೊಂಡಿರಬೇಕು. ಅನ್ನ ಮೊದಲೇ ಮಾಡ್ಕೊಂಡಿದ್ದೀನಿ. ಈ ಥರ ಉದುರಾಗಿ ಇರಬೇಕು ಅನ್ನ. ನಾನಿಲ್ಲಿ ತೊಗೊಂಡಿರೋದು ಬಿಸಿ ಅನ್ನ. ನೀವು ಉಳಿದಿರೋವಂಥ ಅನ್ನದಲ್ಲೂ ಕೂಡ ಮಾಡ್ಕೋಬೋದು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಚಿತ್ರಾನ್ನ ಬೇಕು ಅಂತ ನೋಡಿ ಅಷ್ಟು ಅನ್ನನ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅನ್ನನ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ಳಿ. ಗೊಜ್ಜು ಚೆನ್ನಾಗಿ ಅನ್ನ ಜೊತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೈಡಿಂದ ಅನ್ನ ಮೊರಿತಾ ಇರೋ ಥರ ಮಿಕ್ಸ್ ಮಾಡ್ಬೋದು. ನಾನು ನಾರ್ಮಲ್ ಅಕ್ಕಿ ಅನ್ನನೇ ಯೂಸ್ ಮಾಡಿದ್ದೀನಿ. ನೀವಿಲ್ಲಿ ಬಾಸುಮತಿ ರೈಸ್ ಅಥವಾ ಸೋನಾ ಮಸೂರಿ ಯಾವ್ದು ಬೇಕಾದರೂ ಅನ್ನನ ಮಿಕ್ಸ್ ಮಾಡ್ಕೋಬೋದು. ಅನ್ನ ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಈಗ ನೀವು ಆರಾಮಾಗಿ ಸರ್ವ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ. ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಈ ಟೈಮ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರಾಗಿ ಬ್ರಾಹ್ಮಣ ಶೈಲಿಯ ಚಿತ್ರಾನ್ನದ ಗೊಜ್ಜು ರೆಸಿಪಿ ರೆಡಿಯಾಗಿದೆ. ಜೊತೆಗೆ ಬ್ರಾಹ್ಮಣ ಶೈಲಿಯ ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಬ್ರಾಹ್ಮಣರು ಮಾಡುವಾಗ ಈರುಳ್ಳಿ ಹಾಕೋದಿಲ್ಲ. ನೀವು ಈರುಳ್ಳಿ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್.